Hello everyone, welcome back to my channel Inner World with VKD. ಇವತ್ತು ನಾನು ನಿಮ್ಮ ಮುಂದೆ ಒಂದು ಫುಡ್ ರೆಸಿಪಿ ಜೊತೆಗೆ ಈ ಫುಡ್ ರೆಸಿಪಿ ಒಂಥರ ಸ್ಪೆಷಲ್. ಈಗ ಸೀಸನ್ ಅವರೆಕಾಯಿ ಸೀಸನ್ ಇರೋದ್ರಿಂದ ಈ ರೀತಿ ಒಂದು ಸಿಂಪಲ್ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿನ ನೀವು ಟ್ರೈ ಮಾಡಿ. ಮೊದಲಿಗೆ ನಾವು ಅವರೆಕಾಯಿನ ತಗೊಳ್ಳೋಣ. ಅದರಲ್ಲಿ ಎಳೆ ಕಾಯಿಗಳನ್ನೆಲ್ಲ ಆರಿಸಿ ಅದನ್ನು ಬಿಡಿಸಿ ಇಟ್ಕೊಂಡು ಈ ಥರ ಒಂದೆರಡು ಟೈಮ್ ಅದನ್ನು ವಾಶ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಅದನ್ನು ಬೇಯಿಸಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸೋಣ. ಸೊ ಇದು ಆಲ್ಮೋಸ್ಟ್ ಒಂದು 80% ಬಾಯ್ಲ್ ಆಗೋವರೆಗೂ ಅದನ್ನು ಇಟ್ಕೊಳ್ಳಿ. ಅದರ ನೆಕ್ಸ್ಟ್ ಐಟಮ್ ಬಂದು ಹಸಿಮೆಣಸಿನ್ಕಾಯಿ. ಅದನ್ನು ಈ ರೀತಿ ರೌಂಡಾಗಿ ಹೆಚ್ಚಿಟ್ಕೋಬೇಕು. ಅದಾದಮೇಲೆ ತೆಂಗಿನಕಾಯಿ ಚಿಕ್ಕ ಸೈಜಿನ ಹೋಲಾದರೆ ಸಾಕು. ಸೊ ಈ ತೆಂಗಿನಕಾಯಿನೆಲ್ಲ ತುರಿದಿಟ್ಕೊಳ್ಳೋಣ. ಸೊ ನೆಕ್ಸ್ಟು ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡೋಣ. ನಿಮಗೆ ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆ ತಗೊಳ್ಳಿ. ಎಣ್ಣೆ ಆದಮೇಲೆ ಅದಕ್ಕೆ ಸಾಸಿವೆ, ನೆಕ್ಸ್ಟು ಉದ್ದಿನಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಸಣ್ಣ ಉರಿಲಿ ಸ್ವಲ್ಪ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಮೆಣಸಿನ್ಕಾಯಿ ಮತ್ತು ಕರಿಬೇವು. ಸೊ ಇದು ಉದ್ದಿನಬೇಳೆ ಸ್ವಲ್ಪ ಬೇಯೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇದು ಮಾಡ್ತಾಯಿದ್ದೀನಿ. ಅದಾದ ಮೇಲೆ ಅವರೆಕಾಯಿ ನಾವು ಬೇಯಿಸಿ ಇಟ್ಕೊಂಡಿದ್ದಂಥ ಅವರೆಕಾಯಿನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಮೊದಲೇ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಇದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ತುರಿದಿಟ್ಕೊಂಡಿದ್ದಂತಹ ತೆಂಗಿನಕಾಯಿ ಇದನ್ನು ಹಾಕಿ ಅದಾದಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ. ಸೊ ಈಗ ಉದ್ದಡಿಯನ್ನ ರೆಡಿಯಾಗಿದೆ ನೋಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ, ನೀವು ಟ್ರೈ ಮಾಡಿ. ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಕಲಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸಿಂಪಲ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಇನ್ನರ್ ವರ್ಲ್ಡ್ ವಿತ್ VKD.